me forever on fire. ಕ್ಯೂನಿಕ್ಸ್ ಖರೀದಿ ಅಕ್ರಮ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಕ್ಯೂನಿಕ್ಸ್ ಒಂದು ನಿಗಮ, ಅದಕ್ಕೂ ನನಗೆ ಸಂಬಂಧ ಇಲ್ಲ. ಕ್ಯೂನಿಕ್ಸ್ನಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಮಾಡಿಕೊಳ್ಳಿ, ನಾನು ಯಾಕೆ ಹೆದರಲಿ? ತಪ್ಪು ಮಾಡಿದ್ರೆ ಹೆದರಬೇಕು, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದರು. ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಕೆಲಸ ಮಾಡಿದ್ದೀವಿ. ಏನು ಸಂಬಂಧ ನಮಗೂ ಕ್ಯೂನಿಕ್ಸ್ ಏನು ಸಂಬಂಧ? 400 ಕೋಟಿ ಆಗಿದ್ರು ಚೆಕ್ ಮಾಡ್ಕೊಂಡು ತನಿಖೆ ಮಾಡಿ, ನನಗೇನು ಸಂಬಂಧ ರೀ? ಅದೊಂದು ಕಾರ್ಪೊರೇಷನ್ಗೂ ಒಬ್ಬ ಮಂತ್ರಿಗೂ ನನಗೇನು ಸಂಬಂಧ ಇದೆ? ಏನಾದ್ರು ಇದಕ್ಕೆ ಅರ್ಕಾವತಿ ಬಗ್ಗೆ ರಾಜ್ಯಪಾಲರು ವರದಿ ಕೇಳಿದರಲ್ಲಿ ಏನು ತಪ್ಪಿದೆ? ಸಿಎಂ ಸಿದ್ದರಾಮಯ್ಯ ಬಹಳ ಪ್ರಾಮಾಣಿಕ ವ್ಯಕ್ತಿ ಅಲ್ವಾ ಅಂತ ಕಾಂಗ್ರೆಸ್ ನಾಯಕರಿಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಕಾಂಗ್ರೆಸ್ನವರಿಗೆ ಅವರ ವಿರುದ್ಧ ವರದಿ ಕೇಳಿದರೆ ತಪ್ಪು, ಯಾರನ್ನೂ ಕೇಳದೆ ಕೆಂಪಣ್ಣ ಆಯೋಗ ಮಾಡಿದ್ರು, ಈಗ ಯಾಕಿಷ್ಟು ಆತಂಕ? ಕೊಡಿ ತನಿಖೆಗೆ ಅಂತ ಸರ್ಕಾರಕ್ಕೆ ಅಶ್ವಥ್ ನಾರಾಯಣ್ ಸವಾಲ್ ಹಾಕಿದರು. ಇಲ್ಲದೆ ಕೇಳಿದಾರ? ಅವರೇ ಪಾಪ ಕೆಂಪಣ್ಣ ಆಯೋಗ, ಯಾರು ಕೇಳೋ ಮುಂಚೆನೆ ಕೆಂಪಣ್ಣ ಆಯೋಗನ ಆಯ್ಕೆ ಮಾಡಿದಂಥ ಬಹಳ ಪ್ರಾಮಾಣಿಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಬಹಳ ಪ್ರಾಮಾಣಿಕರು. ಯಾಕಪ್ಪ ಇಷ್ಟು ಜಗ್ತಿ ಆದರೆ 400 ಕೋಟಿ ಕೆಲಸ ಕಾಮಗಾರಿ ಕೊಟ್ಟಿದ್ದೀರಾ? ನೀವು 270 ಕೋಟಿನ 300 ಕೋಟಿನ ಎಷ್ಟು ಕಾಮಗಾರಿ ಮೂಡೋದಲ್ಲಿ ಕೊಟ್ಟಿದ್ದೀರಾ? ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಅವರನ್ನ ಟೀಕಿಸಿದ ಪ್ರಧಾನಿ ಮೋದಿಗೆ ಚಾಮರಾಜನಗರ ಸಂಸದ ಸುನಿಲ್ ಬೋಸ್ ತಿರುಗೇಟು ಕೊಟ್ಟಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ಗೆ 125 ವರ್ಷ ಇತಿಹಾಸ ಇದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಪ್ರಬಲವಾಗಿ ಹೊರಹೊಮ್ಮುತ್ತಿದ್ದಾರೆ. ಇದನ್ನು ನೋಡಿ ಬಿಜೆಪಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಇನ್ನು ಒಂದು ದೇಶ ಒಂದು ಚುನಾವಣೆ ನಮ್ಮ ದೇಶದಲ್ಲಿ ಜಾರಿಯಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಿದರು. ಘಟಾನುಘಟಿ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಆಯ್ಕೆಯಾಗಿ ದೇಶಕ್ಕೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಈ ಲೋಕಸಭೆ ಚುನಾವಣೆ ಕೂಡ ಜನತೆ ಕಾಂಗ್ರೆಸ್ ಪಕ್ಷವನ್ನು ಯಾರಿಂದಲೂ ಕೂಡ ಅಳಿಸೋಕ್ಕಾಗಲ್ಲ ಅಂತ. ಬಿಜೆಪಿ ಅತೃಪ್ತರ ಪರ್ಯಾಯ ಶಕ್ತಿ ಸಂಘಟನೆ ರಾಜ್ಯದಲ್ಲಿ ನಡೀತಾ ಇದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಜಮಖಂಡಿಯಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಯತ್ನಾಳ್ ಸ್ವಪಕ್ಷದ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ನಮ್ಮ ಜೊತೆ ಇನ್ನೊಬ್ಬ ಸಿಂಧೂರ ಲಕ್ಷ್ಮಣ ಇದ್ದಾನೆ, ಅದು ರಮೇಶ್ ಜಾರಕಿಹೊಳಿ. ನಾವೆಲ್ಲ ಅತೃಪ್ತರ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ, ನಮ್ಮಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಇವರೆಲ್ಲ ತಗೊಂಡು ನಾವು ಹೊಸ ನಾಡು ಕಟ್ಟಬೇಕು ಅಂತಿದ್ದೇವೆ ಅಂತ ಹೇಳುವ ಮೂಲಕ ಹೊಸ ಬಾಂಬ್ ಹಾಕಿದ್ದಾರೆ. ನಮ್ಮ KS ಈಶ್ವರಪ್ಪಗೆ ಅನ್ಯಾಯ ಆಗಿರಬಹುದು, ನಾವು KS ಈಶ್ವರಪ್ಪ ಅವ್ರನ್ನ ಬಿಟ್ಟು ಕೊಡುವ ಮಕ್ಕಳಲ್ಲ. KS ಈಶ್ವರಪ್ಪನವ್ರನ್ನ ಮತ್ತೆ ವಾಪಸ್ ಕರೆದುಕೊಂಡು ಹೋಗ್ತೀವಿ, ಈಶ್ವರಪ್ಪನವ್ರನ್ನ CM ಮಾಡೋ ತನಕ ನಾವು ಬಿಡೋದಿಲ್ಲ ಅಂದರು. ಕುಡಿದು ಚಿಕಿತ್ಸೆ ನೀಡೋಕೆ ಬಂದಂತಹ PG ಡಾಕ್ಟರ್ಗೆ ರೋಗಿ ಕಡೆಯವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಘಟನೆ ಮಂಗಳೂರಿನ AJ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ನಡೆದಿದೆ. ರಾತ್ರಿ OPDಯಲ್ಲಿ ಕರ್ತವ್ಯದಲ್ಲಿದ್ದ PG ವೈದ್ಯ ಶ್ರೀಕಾಂತ್ ಕುಡಿದು ಬಿದ್ದು ಗಲೀಜಾಗಿ ಬಂದಿದ್ದಾನೆ. ಬಳಿಕ ಆತನನ್ನು ಆಸ್ಪತ್ರೆ ಸಿಬ್ಬಂದಿ ಹೊರ ಕಳಿಸಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು, ಇದನ್ನು ಕಂಡ ನೆಟ್ಟಿಗರು PG ವೈದ್ಯನ ವಿರುದ್ಧ ಕಿಡಿಕಾರಿದ್ದಾರೆ. ಹಾಸನದ ಅರಸೀಕೆರೆಯಲ್ಲಿ ಗ್ರಾಮ ಪಂಚಾಯತ್ PDO ಶಾರದಮ್ಮ ವಿರುದ್ಧ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೆ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಮಹಿಳಾ ಅಧ್ಯಕ್ಷೆ ನೀಲಾ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಭಾಗಿಯಾಗಿದ್ದರು. ಅರಸೀಕೆರೆ ತಾಲೂಕಿನ ಪುರ್ಲೇಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಸಿಗುತ್ತಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ಖಾಯಂ PDO ಹಾಕಿ ಎಂದು ಪ್ರತಿಭಟನೆ ಮೂಲಕ CM ಸಿದ್ದರಾಮಯ್ಯವರಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಬಹುಕೋಟಿ ವಂಚನೆಯ KIDB ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಮಾಡಿರುವಂತಹ ಹಿನ್ನೆಲೆಯಲ್ಲಿ CN ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಧಾರವಾಡದ KIDB ಮತ್ತು IDBI ಬ್ಯಾಂಕಿನ ಅಧಿಕಾರಿಗಳು ಇತರರು ಶಾಮೀಲಾಗಿದ್ದು, ನಕಲಿ ದಾಖಲೆ ಸೃಷ್ಟಿಸಿ ಕೈಗಾರಿಕೋದ್ಯಮಿಯೊಬ್ಬರ ಆಸ್ತಿ ಭೂ ಸ್ವಾಧೀನಪಡಿಸಿಕೊಂಡು ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಲ್ಲದೆ 75.75 ಲಕ್ಷ ರೂಪಾಯಿಗಳನ್ನು ಸರ್ಕಾರಿ ಬೊಕ್ಕಸಕ್ಕೆ ನಷ್ಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಗಣಪತಿ ಭಟ್ ಎಂಬುವರು CN ಕ್ರೈಮ್ ಠಾಣೆಗೆ ದೂರು ಕೊಟ್ಟಿದ್ದು, ಈ ಹಿನ್ನೆಲೆ ತನಿಖೆ ನಡೆಸಿದಾಗ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಬೆಳಗಾವಿ ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಎಂದು ಸುಳ್ಳು ಸುದ್ದಿ ಪೋಸ್ಟ್ ಮಾಡಿದ ವ್ಯಕ್ತಿ ಮೇಲೆ ಪೊಲೀಸರು ಕೇಸ್ ಹಾಕಿದ್ದಾರೆ. ಮೆರವಣಿಗೆಯಲ್ಲಿ ಹಿಂದೂಗಳ ಮೇಲೆ ಭಾರೀ ಕಲ್ಲು ತೂರಾಟ ಎಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ. ಸೆಪ್ಟೆಂಬರ್ 18ಕ್ಕೆ ಸುಧೀರ್ ಮಿಶ್ರಾ ಎಂಬಾತ ಈ ಪೋಸ್ಟ್ ಮಾಡಿದ್ದು, ಎಲ್ಲ ಹಿಂದೂಗಳ ಮೇಲೆ ಕಲ್ಲು ತೂರಾಟವಾಗಿದೆ ಎಂದು ಟ್ವೀಟ್ ಮಾಡಿದ್ದಾನೆ. ಹೀಗಾಗಿ ಬೆಳಗಾವಿ CN ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಆರೋಪಿ ನಾಪತ್ತೆಯಾಗಿದ್ದು, ಆರೋಪಿ ಬಂಧನಕ್ಕೆ ಬೆಳಗಾವಿ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಆತಂಕ ಹೆಚ್ಚಾಗಿದೆ. ಹುಣಸೂರು ತಾಲೂಕಿನ ಕೋಣನಹೊಸಳ್ಳಿ ಗ್ರಾಮದಲ್ಲಿ ಹುಲಿ ದಾಳಿ ಹೆಚ್ಚಾಗಿದ್ದು, ಹಗಲಲ್ಲೇ ಹಸು ಮೇಲೆ ಹುಲಿ ದಾಳಿ ನಡೆಸಿದೆ. ರಾಜೇಂದ್ರ ಮತ್ತು ಗಿರೀಶ್ ಎಂಬುವರ ಹಸುಗಳ ಮೇಲೆ ದಾಳಿ ನಡೆದಿದ್ದು, ಜನರು ಕೂಗಿಕೊಂಡ ಕಾರಣ ಹಸು ಬಿಟ್ಟು ಹುಲಿ ಓಡಿ ಹೋಗಿದೆ. ಇನ್ನು ಗ್ರಾಮದ ಸುತ್ತಮುತ್ತ ಹುಲಿ ಕಾಣಿಸಿಕೊಳ್ತಿರುವ ಹಿನ್ನೆಲೆಯಲ್ಲಿ ಹುಲಿ ಸೆರೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.
ಬೆಂಗಳೂರು ನಗರದ ಕೆಪಿಟಿ ಜಂಕ್ಷನ್ನ ಪೆಟ್ರೋಲ್ ಪಂಪ್ ಬಳಿ ಬೈಕ್ ಮತ್ತು ಲಾರಿ ನಡುವೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಬೈಕ್ ಸವಾರ ಅಶೋಕ್ಗೆ ಗಂಭೀರವಾದಂಥ ಗಾಯಗಳು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಎಐಡಿಯಿಂದ ಕೆಪಿಟಿ ಜಂಕ್ಷನ್ಗೆ ಸಪ್ತಗಿರಿ ಪೆಟ್ರೋಲ್ ಪಂಪ್ ಕಡೆ ಬರ್ತಿದ್ದ ಬೈಕ್ ಸವಾರನಿಗೆ ಪೆಟ್ರೋಲ್ ಪಂಪ್ ಕಡೆಗೆ ಬರ್ತಿದ್ದ ಗೂಡ್ಸ್ ಲಾರಿ ಡಿಕ್ಕಿಯಾಗಿದೆ. ಬೈಕ್ ಸವಾರನ ಸೊಂಟ ಹಾಗೆ ಬಲಗೈ ಮೇಲೆ ಲಾರಿ ಹರಿದು ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದೆ. ಅಪಘಾತದ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಲಾರಿ ಚಾಲಕ ನಿರ್ಲಕ್ಷ್ಯ ಚಾಲನೆ ಕಾರಣ ಅಂತೇಳಿ ಶಂಕಿಸಲಾಗಿದ್ದು ಕದ್ರಿ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.